ಓಂ ಶ್ರೀ ಗುರುಭ್ಯೋ ನಮಃ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರರು. ಪರಸ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ನಾನು ಹಿಂದಿನ ವಿಡಿಯೋದಲ್ಲಿ 18 ಪುರಾಣಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಮೊದಲನೇದಾಗಿ ಬ್ರಹ್ಮಪುರಾಣವನ್ನು ಕುರಿತು ಮಾತನಾಡಿದ್ದೆ. ಈ ದಿನ ಈ ವಿಡಿಯೋದಲ್ಲಿ ಎರಡನೇದಾದಂಥ ಪದ್ಮಪುರಾಣವನ್ನು ಕುರಿತು ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡೋದಕ್ಕೆ ಬಯಸ್ತೀನಿ. ಈ ಪದ್ಮಪುರಾಣ ಅನ್ನುವಂಥದ್ದು ಬ್ರಹ್ಮನ ಉದಯ ಅಥವಾ ಉಗಮದ ಸ್ಥಾನ ಪದ್ಮದಲ್ಲಿ ಉದಯಿಸಿರ್ತಕ್ಕಂಥವನು, ಪದ್ಮನಾಭದಿಂದ ಬಂದಿರತಕ್ಕಂಥವನು. ಆದ್ದರಿಂದ ಅದರ ಸಂಕೇತವಾಗಿ ಇದಕ್ಕೆ ಪದ್ಮಪುರಾಣ ಅಂತ ಹೆಸರು ಬಂದಿದೆ ಅಂತ ಕಂಡುಬರುತ್ತೆ. ಈ ಪದ್ಮಪುರಾಣದಲ್ಲಿ 5 ಕಾಂಡಗಳಿವೆ, ಮುಖ್ಯವಾಗಿ 5 ಕಾಂಡಗಳಿವೆ. ಮೊದಲನೇದು ಸೃಷ್ಟಿಕಾಂಡ ಅಂತ. ಈ ಸೃಷ್ಟಿಕಾಂಡ ಅಂತಕ್ಕಂಥದ್ದು ಪುಲಸ್ಯ ಅಂತಕ್ಕಂಥ ಒಬ್ಬ ಮುನಿ ಹಾಗೂ ಭೀಷ್ಮರ ನಡುವೆ ನಡೆಯುವಂಥ ಸಂಭಾಷಣೆ. ಇದರಲ್ಲಿ ಮುಖ್ಯವಾಗಿ ಗ್ರಹಗಳ ಬಗ್ಗೆ, ನಾವೇನು ಈ ನವಗ್ರಹಗಳು ಅಂತ ಏನು ಕಾಣ್ತಾ ಇದ್ದೀವಿ, ತಿಳ್ಕೊತಾ ಇದ್ದೀವಿ, ಆ ಗ್ರಹಗಳ ಬಗ್ಗೆ ಮತ್ತು ಪುಷ್ಕರ, ರಾಜಸ್ಥಾನದಲ್ಲಿರ್ತಕ್ಕಂಥ ಪುಷ್ಕರ ನದಿ ಬಹಳ ಪುರಾತನದ್ದು ಮತ್ತು ಪುರಾಣ ಹಿನ್ನೆಲೆ ಇರ್ತಕ್ಕಂಥ ನದಿ, ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಕುರಿತು ಈ ಸಂಭಾಷಣೆಯಲ್ಲಿ ಕಂಡುಬರುತ್ತೆ ವಿವರಗಳು. ಎರಡನೆಯದು ಭೂಮಿಕಾಂಡ. ಇದು ಆಗಿನ ಕಾಲದ ಭೂಗೋಳಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ಇದು ಭೂಮಿಯ ಎಲ್ಲ ಸಮಗ್ರವಾದಂಥ ಮಾಹಿತಿಯನ್ನು ನಾವು ಈ ಭೂಮಿಕಾಂಡದಲ್ಲಿ ಕಾಣ್ತೀವಿ. ಮೂರನೆಯದು ಸ್ವರ್ಗಕಾಂಡ. ಇದರಲ್ಲಿ ಅಂತರಿಕ್ಷಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಮತ್ತು ಹಿಂದಿನ ಒಂದು ಜಂಬೂ ದ್ವೀಪ, ನಮ್ಮ ಭರತಖಂಡ ಇರ್ತಕ್ಕಂಥದ್ದು ಜಂಬೂ ದ್ವೀಪದಲ್ಲಿ. ನಾವು ಪ್ರತಿನಿತ್ಯ ಸಂಕಲ್ಪ ಹೇಳುವಾಗ ಹೇಳ್ತೀವಿ ಜಂಬೂ ದ್ವೀಪೆ ಭರತಖಂಡೆ ಅಂತೇಳಿ. ಆ ಜಂಬೂ ದ್ವೀಪದ ಬಗ್ಗೆ ಮತ್ತು ಅಂತರಿಕ್ಷದ ಮಾಹಿತಿಯನ್ನು ಕುರಿತಾದಂಥ ವಿವರಣೆ ನಮಗೆ ಈ ಸ್ವರ್ಗಕಾಂಡದಲ್ಲಿ ಸಿಗುತ್ತೆ. ನಾಲ್ಕನೆಯದು ಪಾತಾಳಕಾಂಡ. ಇದರಲ್ಲಿ ಶ್ರೀರಾಮ ಮತ್ತು ಶ್ರೀಕೃಷ್ಣರಿಗೆ ಸಂಬಂಧಿಸಿದಂಥ ಸಮಗ್ರವಾದಂಥ ಮಾಹಿತಿ ಇದರಲ್ಲಿ ಕಂಡುಬರುತ್ತೆ. ಐದನೆಯದು ಉತ್ತರಕಾಂಡ. ಇದು ಶಿವಪಾರ್ವತಿಯರ ನಡುವಿನ ಸಂವಾದ, ಶಿವಪಾರ್ವತಿಯರ ನಡುವಿನ ಒಂದು ಸಂಭಾಷಣೆಯ ರೂಪದಲ್ಲಿ ಇರುವಂಥ ಧಾರ್ಮಿಕ ವಿಚಾರಗಳು ಈ ಕಾಂಡದಲ್ಲಿ ಕಂಡುಬರುತ್ತೆ. ಒಟ್ಟಾರೆಯಾಗಿ ಈ ಪದ್ಮಪುರಾಣ ಅಂತಕ್ಕಂಥದ್ದು ಇದು ಒಂದು ವಿಶ್ವಕೋಶದಂತೆ ನಮಗೆ ಸಮಗ್ರವಾದಂಥ ಮಾಹಿತಿಯನ್ನು ನೀಡುವಂಥ, ಅಪಾರವಾದಂಥ ಮಾಹಿತಿಯನ್ನು ನೀಡುವಂಥದ್ದಾಗಿದೆ. ಇದರಲ್ಲಿ ಸುಮಾರು 55,000 ಶ್ಲೋಕಗಳಿವೆ ಅಂತ ಕಂಡುಬರುತ್ತೆ. ಮತ್ತು ಇದರ ಹಸ್ತಪ್ರತಿಗಳು, ಒಂದೆರಡು ಹಸ್ತಪ್ರತಿಗಳು ಈಗಲೂ ಕೂಡ ಲಭ್ಯ ಇದೆ ಅಂತ ತಿಳಿದು ಬಂದಿದೆ. ಮತ್ತು ಈ ಪದ್ಮಪುರಾಣದಲ್ಲಿ ನೀತಿಶಾಸ್ತ್ರ, ಭೂಗೋಳ, ಯೋಗ, ಆತ್ಮವಿಚಾರ, ಅದ್ವೈತ, ಮೋಕ್ಷ, ಇವೆಲ್ಲ ವಿಚಾರಗಳನ್ನು ನಾವು ಈ ಪುರಾಣದಲ್ಲಿ ಕಾಣಬಹುದಾಗಿದೆ. ಮತ್ತು ಈ ಪದ್ಮಪುರಾಣದ ರಚನೆ ಯಾವಾಗಾಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಟ್ಟಿನ ಗೊಂದಲ ಇದೆ. ಆದರೂ ಕೂಡ ಸರಿಸುಮಾರು 14 ಅಥವಾ 15ನೇ ಶತಮಾನದ ಅವಧಿಯಲ್ಲಿ ಇದರ ರಚನೆ ಆಯಿತು ಅಂತ ಕಂಡುಬರುತ್ತೆ. ಈ ಪುರಾಣದಲ್ಲಿ ನಾವು ಪ್ರತಿ ಏನು ಹಬ್ಬ ಹರಿದಿನಗಳನ್ನು ಆಚರಿಸ್ತೀವಿ, ಆ ಹಬ್ಬಗಳಿಗೆ ಸಂಬಂಧಪಟ್ಟಂಥ ಪೌರಾಣಿಕ ಹಿನ್ನೆಲೆ, ಅದರ ಸಮಗ್ರವಾದಂಥ ಮಾಹಿತಿ ಕೂಡ ಇದರಲ್ಲಿ ಲಭ್ಯ ಇದೆ. ಈ ಭಾರತೀಯ ಇತರೆ ಧರ್ಮಗಳಾದಂಥ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದಲ್ಲೂ ಕೂಡ ಈ ಪದ್ಮಪುರಾಣ ಅನ್ನುವಂಥವು ಇವೆ. ಅವರು ಕೂಡ ಅದೇ ಹೆಸರನ್ನು ಇಟ್ಟು ಆ ಧರ್ಮೀಯರು ಕೂಡ ಬರೆದಿರ್ತಕ್ಕಂಥ ಒಂದು ಪುರಾಣಕ್ಕೆ ಪದ್ಮಪುರಾಣ ಅಂತ ಹೆಸರಿದೆ. ಆದರೂ ನಮ್ಮ ಸನಾತನ ಧರ್ಮದಲ್ಲಿ ಕಂಡುಬರುವಂಥ ಈ ಪದ್ಮಪುರಾಣದಲ್ಲಿ ಇರುವಂಥ ಸಮಗ್ರವಾದಂಥ ಮಾಹಿತಿಯನ್ನು ನಾವುಗಳೆಲ್ಲ ತಿಳ್ಕೊಳ್ಬೇಕಾದ್ದು ಭಾರತೀಯರಾದ ಹಿಂದೂಗಳಾದ ನಮ್ಮ ಕರ್ತವ್ಯ. ಆದ್ದರಿಂದ ಇವುಗಳನ್ನು ತಿಳಿಯುವಂಥ ಪ್ರಯತ್ನಗಳನ್ನು ನಾವು ಮಾಡೋಣ ಅಂತೇಳಿ ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.